ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಲ್ ನ್ಯಾಷನಲ್ ವರ್ಷಿಪ್ ಸೆಂಟರ್ಗೆ ನಾವು ಈ ಸಮಯದಲ್ಲಿ ವಂದನೆ ಸಲ್ಲಿಸೋಣ ಮತ್ತು ಜೀವದ ರೊಟ್ಟಿ ಕಾರ್ಯಕ್ರಮಕ್ಕೆ ನಾವು ಕೊಡಬೇಕಾಗಿ ದೇವರ ವಂದನೆ ಸಲ್ಲಿಸೋಣ. ನಾವು ಸ್ವಲ್ಪ ಹೊತ್ತ ಇಲ್ಲಿ ದೇವರ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಎಫೆಸಕ್ಕೆ ಬರೆದ ಪತ್ರಿಕೆಯಲ್ಲಿ ನೋಡಿಕೊಳ್ಳೋಣ. 6ನೇ ಅಧ್ಯಾಯದಲ್ಲಿ ಮತ್ತು ತಂದೆ ಮತ್ತು ತಾಯಿ ಮತ್ತು ಮಕ್ಕಳು ಯಾವ ಥರ ನಡೆದುಕೊಳ್ಳಬೇಕೆಂಬುದಾಗಿ ಇಲ್ಲಿ ವಚನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ನಮಗೂ ಕೂಡ ಆಶೀರ್ವಾದಕರವಾಗಿರುತ್ತೆ ಮತ್ತು ನಿಮಗೂ ಕೂಡ ಆಶೀರ್ವಾದಕರವಾಗಿರುತ್ತೆ ಮತ್ತು ಇತರರಿಗೂ ಕೂಡ ಇದು ಈ ವಚನ ಆಶೀರ್ವಾದಕರವಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದಕ್ಕಿದ್ರೆ ನಮ್ಮ ದೇವರ ವಚನದಲ್ಲಿ ಈ ಥರ ಬರೆಯಲ್ಪಟ್ಟಿದೆ. ಮಕ್ಕಳಂತ ಹೇಗಿರಬೇಕು ಮತ್ತು ತಂದೆ ತಾಯಿಗಳ ಮಕ್ಕಳ ಜೊತೆಗೆ ಹೇಗಿರಬೇಕೆಂಬುದಾಗಿ ಇಲ್ಲಿ ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರೆಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳನ್ನು ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನದ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹು ಕಾಲ ಬದುಕುವಿ ಎಂಬುದಾಗಿ ಇಲ್ಲಿ ವಚನ ನೋಡ್ತಾ ಇದ್ದೇವೆ. ಇದು ವಚನ ಯಾವಾಗೂ ಸತ್ಯವಾಗಿರುವಂಥ ವಚನ, ಸತ್ಯವಾಗಿರುವಂಥದ್ದು ಇದು ಘಟನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಈ ಸಮಯದಲ್ಲಿ ಎಫೆಸಕ್ಕೆ ಬರೆದ ಪತ್ರಿಕೆ ವಚನದಲ್ಲಿ ನಾವು ಮಕ್ಕಳಂತ ನೀವು ಅಥವಾ ನಾವು ಯಾರೇ ಆಗಲಿ ತಂದೆ ತಾಯಿಗಳನ್ನು ಬಹಳ ಪ್ರೀತಿಯಿಂದ ಅವರಿಗೆ ಸನ್ಮಾನಿಸಬೇಕು, ಅವರಿಗೆ ಗೌರವ ಕೊಡಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೇಳಿದ್ರೆ ನಾವು ತಂದೆ ತಾಯಿಗಳನ್ನ ಸನ್ಮಾನಿಸ್ತಿಲ್ಲ, ಅವ್ರಿಗೆ ಗೌರವ ಕೊಡಲಿ ಅಂತ ಕೇಳಿದ್ರೆ ನಮಗೆ ಒಂದೇನು ಕೇಳಿದ್ರೆ ಶೋಧನೆ ಬರ್ತೈತೆ ಮತ್ತು ಮರಣವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ನಾವು ಒಂದು ಸಾಕ್ಷಿ ಹೇಳ್ತಾ ಇದ್ದೇನೆ. ಇದನ್ನು ವಚನ ನೋಡುವಾಗ ಒಂದು ಸಾಕ್ಷಿ ನೆನಪಾಗ್ತಾ ಇದೆ. ಒಬ್ಬರು ಅಣ್ಣ, ಅವ್ರ ಹೆಸರು ಬೇಡ, ಅವ್ರ ತಂದೆಗೆ ಕಟಗಿಲ ಅವ್ರಿಗೆ ಹೊಡಿತಾ ಇದ್ರು. ನಾವು ಕಣ್ಣಾರು ನೋಡಿದ್ದೇವೆ. ಕಟಗಿಲು ಹೊಡಿತಾ ಇದ್ರು, ಅವ್ರು ಬೈತಾ ಇದ್ರು, ಎದೆ ಮೇಲೆ ಹಂಗೆ ಹಿಡಿದು ಹೊಡಿತಾ ಇದ್ರು. ಆಮೇಲೆ ಸ್ವಲ್ಪ ದಿನ ಆದ ನಂತರ ಏನು ಕೇಳಿದ್ರೆ ಅವ್ರಿಗೆ 1 ವರ್ಷ ಕಳೆದು ಹೋಯಿತು. 1 ವರ್ಷ ಕಳೆದು ಹೋದ ನಂತರ ಏನು ಕೇಳಿದ್ರೆ ಅವರಿಗೆ ಒಂದು ಕಾಯಿಲೆ ಬಂತು. ಶ್ವಾಸಕೋಶದಲ್ಲಿ ಅವರಿಗೆ ಕಾಯಿಲೆ ಉಂಟಾಗಿ ಮತ್ತು ಕಿಡ್ನಿಗಳ ಸಮಸ್ಯೆ ಉಂಟಾಗಿ ಅವರಿಗೆ ನೆಲವನ್ನು ಹಿಡಿದ್ರು. ಆದರೆ ಎದ್ದು ಕುಂದಿರ್ಲಿಕ್ಕೆ ಆಗಲಿಲ್ಲ, ಊಟ ಮಾಡ್ಲಿಕ್ಕೆ ಅಂತ ಸಮಸ್ಯೆ ಬಂತು. ಅವಾಗ ಕೇಳಿದ್ರೆ ಲಾಸ್ಟ್ ಅವನಿಗೆ ಸಹಾಯ ಮಾಡೋದು ಯಾರು ಅಂತ ಕೇಳಿದ್ರೆ ಅವ್ರ ತಂದೆನೇ. ಅವ್ರ ತಂದೆಗೆ ವಯಸ್ಸಾಗಿತ್ತು. ಅವ್ರ ತಂದೆ ಏನು ಮಾಡ್ತಾಯಿದ್ರು ಕೇಳಿದ್ರೆ, ಅಯ್ಯೋ ನನ್ನ ಮಗನ ಮತ್ತೆ ಹೀಗಾಯ್ತಿಲ್ಲ ಅಂತ ಎಂಬುದಾಗಿ ಹೇಳಿ ತಂದೆ ಅವ್ನಿಗೆ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ದವಾಖಾನೆಗೆ ಕರ್ಕೊಂಡು ಹೋದರು, ಮೆಡಿಸಿನ್ ಕೊಡಿಸಿದ್ರು. ಎಲ್ಲ ಅವ್ರಿಗೆ ಮತ್ತೇನು ಬೇಕು ಮಾಡಿ ಕೇಳಿದ್ರೆ ಅವ್ನು ಮಾತ್ರ ನಾವು ಅವ್ರ ಮನೆಗೆ ಪ್ರಾರ್ಥನೆಗೆ ಹೋದಾಗ ಅವ್ರು ಹೇಳಿದರು, ಅವ್ರು ಮೊದಲು ಪ್ರಾರ್ಥನೆ ಬರ್ತಿದ್ದಿಲ್ಲ, ಅವ್ರಿಗೆ ನಮ್ಮ ಮನೆಗೆ ಬಂದು ಪ್ರೇಯರ್ ಮಾಡಿರಪ್ಪ ನನ್ನ ಮಗ ಕಡಿಮೆ ತಂದೆ ಕೇಳ್ಕೊಂಡಾಗ ನಾವು ಅವ್ರ ಮನೆಗೆ ಪ್ರೇಯರ್ ಹೋದಾಗ ಅವ್ರು ಹೇಳ್ತಾ ಇದ್ದಾನೆ. ನಮ್ಗೆ ಹೇಳಿದರು, ನಮ್ಮ ಹೆಸರು ಲಕ್ಷ್ಮಣ ಅಣ್ಣ, ನಾವು ಏನು ಮಾಡ್ಕಿದ್ರೆ ನನಗೆ ಬಂದಿರೋಂಥ ರೋಗು ನಮ್ಮ ಅಪ್ಪ ನಾನು ಭಾಳ ಬಡ್ದಿದ್ದೀನಿ, ಅದಕ್ಕಾಗಿ ಬಂದೈತೆ ಅಂಥೇಳಿ ನನ್ನ ಮುಂದೆ ಅವ್ರ ಅಪ್ಪನ ಕಾಲು ಹಿಡ್ಕೊಂಡು ಅಳಾಕತ್ಬಿಟ್ಟ. ಭಾಳ ಹತ್ತ ಅಳ್ಬೇಡ್ರಿ, ದೇವರು ನಿಮ್ಮ ಚಿತ್ತ ಆದರೆ ನಮ್ಮ ದಿವಸ ನಿಮ್ಮನ್ನು ಗುಣಪಡಿಸ್ತಾನೆ, ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನಾವು ಅವ್ರಿಗೆ ಹೇಳಿ ಪ್ರೇಯರ್ ಮಾಡಿ ಬಂದಿದ್ದ. ಕೇಳಿದ್ರೆ ಅವನು ಆರಾಮಾಗಿದ್ದ, ದೇವ್ರ ಕೃಪೆಯಿಂದ ಚೆನ್ನಾಗೂ ಆಗಿತ್ತು. ಅದ್ರ ಕೇಳಿದ್ರೆ ಅವ್ನು ಮತ್ತೆ ಏನೋ ಸಮಸ್ಯೆ ಆಗಿ ಅವನನ್ನು ತೀರ್ಕೊಂಡ್ರು. ಅವರು ನನ್ನ ಕಡೆ ಅವ್ರದ್ದು ಸಾಕ್ಷಿ ಕೂಡ ಇದೆ, ಹೇಳಿದಂಥ ಸಾಕ್ಷಿ ಫೋಟೋಗಳು ಕೂಡ ಇದೆ, ನನ್ನ ಕಡೆ ಇದೆ. ಅದಕ್ಕೆ ಇದ್ರೆ ಮಕ್ಕಳಂತ ನಾವು ಹಿಂಗೆ ಕೇಳಿದ್ರೆ, ನೀವಾಗಲಿ ಕೇಳಿದ್ರೆ ತಂದೆ ತಾಯಿನನ್ನು ಬಹಳ ಪ್ರೀತಿಯಿಂದ ಸನ್ಮಾನಿಸಬೇಕು, ಅವರಿಗೆ ಗೌರವಿಸಬೇಕು, ಅವರಿಗೆ ಸನ್ಮಾನ ನೋಡ್ಕೊಬೇಕಿದ್ರೆ ಅವ್ರು ಹೇಗೆ ಅವ್ರಿಗೆ ಯಾವುದು ಅವರಿಗೆ ಏನೂ ಆಗಬಾರ್ದಾಗ ಅವ್ರ ಸನ್ಮಾನ ಅವ್ರಿಗೆ ಎಲ್ಲ ಇದು ಮಾಡುವಾಗ ನಿಮಗೆ ಕೇಳಿದ್ರೆ ಅವ್ರಿಗೆ ಸನ್ಮಾನ ಮಾಡುವಾಗ ನಿಮಗೆ ಭೂಮಿ ಮೇಲೆ ಮೇಲಾಗ್ತೈತಿಲ್ಲ ಅಂತ ಹೇಳಿದ್ರೆ ನಿಮಗೆ ಕೇಡಾಗ್ತೈತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ತಂದೆ ತಾಯಿಗಳು ನೀವು ಹೆಂಗಿರ್ಬೇಕು ಹೇಳಿದ್ರೆ ಮಕ್ಕಳೊಂದಿಗೆ ನೋಡಿರಿ. ನಾವು 4ನೇ ವಚನ ಓದಿಕೊಳ್ಳೋಣ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾತಾಡುತ್ತಾ ಅವರನ್ನು ಸಾಕಿಸಲಿಹಿರಿ. ನೋಡ್ರಿ, ತಂದೆ ತಾಯಿಗಳನ್ನ ಕೇಳಿದ್ರೆ ತಂದೆ ತಾಯಿ ಕೂಡ ಹೆಂಗಿರ್ಬೇಕು ಮಕ್ಕಳಿಗೆ ಕೋಪ ಬರೋ ಹಾಗೆ ಇರಬಾರ್ದಂತ. ಹೆಂಗಿರ್ಬೇಕಾದ್ರೆ ಅವ್ರ ಮಕ್ಕಳಿಗೆ ಭಾಳ ಚೆಂದಾಗಿ ಅವ್ರು ಕೂಡ ಪ್ರೀತಿಯಿಂದ ಇರಬೇಕು, ಬಹಳ ಶಿಕ್ಷೆಯನ್ನು ಅವ್ರಿಗೆ ಕಲಿಸ್ಕೊಡ್ಬೇಕು, ಅವ್ರ ದೇವ್ರ ವಾಕ್ಯವನ್ನು ಅವ್ರಿಗೆ ಕಲಿಸ್ಕೊಡ್ಬೇಕು, ದೇವ್ರ ವಚನವನ್ನು ಹೇಳ್ಕೊಡ್ಬೇಕು, ದೇವ್ರ ಹಾಡುಗಳನ್ನು ಅವ್ರಿಗೆ ಕಲಿಸ್ಕೊಡ್ಬೇಕು. ಅವ್ರಿಗೆ ಅವರು ಕೂಡ ಹೆಂಗೆ ಕೇಳಿದ್ರೆ ಅವರನ್ನು ಭಾಳ ಪ್ರೀತಿಯಿಂದ ಅವ್ರನ್ನ ಸಾಕಿ ಸಲ್ಲಬೇಕೆಂಬುದಾಗಿ ಇಲ್ಲಿ ನೋಡ್ತಾ ಇದ್ದೆ. ಅದಕ್ಕಾಗಿ ತಂದೆಯೂ ಕೂಡ ಹೇಳ್ತಾ ಇದ್ದಾರೆ, ತಾಯಿಯೂ ಕೂಡ ಹೇಳ್ತಾ ಇದ್ದಾರೆ, ದೇವ್ರ ವಚನ ಹೇಳ್ತಾ ಇದೆ ಮತ್ತು ಮಕ್ಕಳಿಗೂ ಕೂಡ ಹೇಳ್ತಾ ಇದೆ, ಮಕ್ಕಳು ಯಾವ ಥರ ನಡಿಬೇಕೆಂಬುದು ಹೇಳ್ತಾ ಇದೆ. ಮತ್ತು ತಂದೆ ತಾಯಿಗೂ ಕೂಡ ಮಕ್ಕಳೊಂದಿಗೆ ಯಾವ ಥರ ಇರಬೇಕೆಂಬುದ್ರೆ ಸಿಟ್ಟು ಬರೋ ಹಾಗೆ ಅವ್ರ ಜೊತೆಗೆ ನಡ್ಕೋಬಾರ್ದಂತ ನೋಡ್ರಿ. ಅದಕ್ಕಾಗಿ ಯೇಸುವಿನ ವಚನ ತಂದೆಯೂ ಕೂಡ ತಾಯಿನೂ ಕೂಡ ಮೇಲೆ ಅವ್ರು ದೊಡ್ಡವರು ಅಂತೇಳಿ ಅವ್ರಿಗೂ ಕೂಡ ಅವ್ರನ್ನ ಎತ್ತರಿಸಿ ಹೇಳ್ತಾ ಇಲ್ಲ. ಮತ್ತು ಮಕ್ಕಳಿಗೂ ಕೂಡ ನೀವು ಚಿಕ್ಕವರದರಿ ತಂದೆ ಅವ್ರಿಗೂ ಕೂಡ ಅವ್ರಿಗೆ ಮೇಲ್ ಮಾಡ್ತಾ ಇದ್ದಾರೆ. ದೇವರು ಯೇಸು ವಚನ ಬೈಬಲ್ ವಚನ ಕೇಳಿದ್ರೆ
ಎಲ್ಲರಿಗೂ ಸರಿಸಮಾನವಾಗಿ ಅವರು ಕೂಡ ಹೆಂಗಿರಬೇಕು, ಇವರು ಕೂಡ ಹೆಂಗಿರಬೇಕು ಎಂಬುದಾಗಿ ಇಲ್ಲಿ ನೋಡ್ತಾ. ಅದಕ್ಕಾಗಿ ಪ್ರಿಯರಾದರೆ ನಾವು ನೀವು ಕೂಡ ಹೇಗಿರ್ಬೇಕು ಹೇಳಿದ್ರೆ, ನಾವು ತಂದೆ ತಾಯಿನ ಸನ್ಮಾನಿಸಬೇಕು ಮತ್ತು ನಮ್ಮ ಮಕ್ಕಳನ್ನು ಕೂಡ ನಾವು ಹೇಗಬೇಕು ಹೇಳಿದ್ರೆ ಅವ್ರನ್ನ ಪ್ರೀತಿಯಿಂದ ಸಾಕಿ ಸಲ್ಲಬೇಕು. ಅವರಿಗೆ ಬಾಲ ಶಿಕ್ಷೆಯನ್ನು ಅವರಿಗೆ ನಾವು ಕೊಡ್ತಾ ಅವರ ಮುಂದೆ ನಾವು ಹೊರಿಸಬೇಕಾಗಿದೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಸುಂದರ ವಚನ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ನಾವು ವಂದನೆ ಸಲ್ಲಿಸೋಣ. ನಾವು ಸ್ವಲ್ಪ ಹೊತ್ತನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಪವಿತ್ರಾತ್ಮನ ದೇವರೇ, ಈ ವಚನ ನೋಡ್ತಾ ಇದ್ದ ಕರ್ತನೆ, ಈ ವಚನದಲ್ಲಿ ಕರ್ತನೆ ಮಕ್ಕಳಿಗೆ ಯಾವ ಥರ ಇರಬೇಕೆಂಬುದಾಗಿ ಮತ್ತು ತಂದೆ ತಾಯಿ ಮಕ್ಕಳೊಂದಿಗೆ ಯಾವ ಥರ ಇರಬೇಕು ನೋಡಿದ ಕರ್ತಂದ್ರೆ ಯೇಸುವೆ, ಹಾಲೆಲೂಯ. ದೇವರೇ, ಎಲ್ಲರನ್ನ ಆಶೀರ್ವಾದ ಮಾಡಬೇಕಪ್ಪ, ಬಲಪಡಿಸ್ಬೇಕಪ್ಪ. ನಿಮಗೆ ಸ್ತೋತ್ರ. ಮಕ್ಕಳನ್ನ ಆಶೀರ್ವಾದ ಮಾಡಿರಿ, ನನ್ನ ತಂದೆ ತಾಯಿನ ಆಶೀರ್ವಾದ ಮಾಡ್ರಪ್ಪ ಕರ್ತನೆ. ಎಲ್ಲರೂ ಕರ್ತನೆ ಎಚ್ಚರವರಾಗಿ ಕರ್ತನೆ ದೇವರ ಯೇಸುವೆ, ಈ ಲೋಕದಲ್ಲಿ ಪ್ರೀತಿಯಿಂದ ಕನಿಕರಿಂದ ನಡೆಯುವಂತೆ ಸಹಾಯ ಮಾಡಬೇಕು. ನಮ್ಮ ಪ್ರಾರ್ಥನೆಗಳಿಗಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೇವರೇ, ಆಮೆನ್.